ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮ. ನಾನು ದಿವ್ಯಾ ಆಲೂರ್. ಸ್ನೇಹಿತರೆ, ಎಷ್ಟೋ ಬಾರಿ ನಂಬಿಕೆಗೂ ಮೂಢನಂಬಿಕೆಗೂ ವ್ಯತ್ಯಾಸವೇ ಇಲ್ಲದೆ ಬಹಳಷ್ಟು ಜನ ನಾವು ವರ್ತಿಸ್ತೀವಿ. ಸೊ ಇದು ನಂಬಿಕೆನಾ, ಮೂಢನಂಬಿಕೆನಾ, ಮೌಢ್ಯ ಯಾವುದು, ನಿಜ ಯಾವುದು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರೋವಂಥ ಸಬ್ಜೆಕ್ಟನ್ನು ಗುರುಗಳು ನಮಗೆ ವಿಸ್ತರಿಸಿ ತಿಳಿಸಲಿದ್ದಾರೆ. ಗುರುಗಳನ್ನು ಸ್ವಾಗತಿಸೋದಕ್ಕೂ ಮುನ್ನ ಇದೇ ತಿಂಗಳು 31ನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಿದೆ ಕುಬೇರ ಸಭೆ. ನೇರವಾಗಿ ಗುರುಗಳನ್ನು ಭೇಟಿ ಮಾಡುವಂಥ ಸುವರ್ಣ ಅವಕಾಶ ನಿಮ್ಮದಾಗಿಸ್ಕೊಳ್ಳಿ. ಕೆಳಗೆ ಕಾಣಿಸಿರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಬನ್ನಿ ಗುರುಗಳನ್ನು ಸ್ವಾಗತಿಸೋಣ. ನಮ್ಮ ಜೊತೆ ಎಂದಿನಂತೆ ಇದ್ದಾರೆ ಸ್ಪಿರಿಚುವಲ್ ಗುರುಗಳು ಡಾಕ್ಟರ್ ಶ್ರೀ ವಿಷ್ಣುದತ್ತ ಗುರೂಜಿಯವರು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಳ್ಳೆದಾಗಲಿ. ನಾನಾಗಲೇ ಹೇಳ್ತಿದ್ದೆ, ಮೌಢ್ಯನ ಇದು ಅಥವಾ ಇದನ್ನು ಹೀಗೆ ಮಾಡಬೇಕಾ ಏನೂ ಗೊತ್ತಿಲ್ಲ. ಕೆಲವೊಂದು ಪಕ್ಷಿಗಳನ್ನು, ಪ್ರಾಣಿಗಳನ್ನು ನಾವು ಮನೆಯಲ್ಲೇ ಪೆಟ್ ಅನಿಮಲ್ಸ್, ಪೆಟ್ ಬರ್ಡ್ಸ್ ಅಂತ ಸಾಕ್ತೀವಿ, ಸಾಕು ಪ್ರಾಣಿಗಳಾಗಿ, ಸಾಕು ಪಕ್ಷಿಗಳಾಗಿ ಸಾಕ್ತೀವಿ. ಆದರೆ ಕೆಲವೊಂದು ಬಯಸದೇ ಬಂದಂಥ ಅತಿಥಿಗಳ ರೀತಿ ಪಕ್ಷಿಗಳು ನಮ್ಮ ಮನೆ ಮೇಲೆ ಕಂಡ್ರೆ ಅಥವಾ ನಮ್ಮ ಮನೆ ಒಳಗೆ ಅಪ್ಪಿತಪ್ಪಿ ನುಗ್ಗಿಬಿಟ್ರೆ ಭಯಭೀತರಾಗ್ಬಿಡ್ತೀವಿ. ಉದಾಹರಣೆಗೆ ಕಾಗೆಯೋ ಗೂಬೆಯೋ ಮನೆಯೊಳಕ್ಕೆ ನುಗ್ಗಿಬಿಟ್ರೆ ನಮ್ಗೆ ಇನ್ನಿಲ್ಲದ ಆಘಾತ, ಏನೋ ಕೆಟ್ಟದ್ದು ನಡೆಯುತ್ತೆ, ಅಪಶಕನ ಕಾದಿದೆ ನಮಗೆ ಅಂತ ಭಯ ಬಿದ್ದು. ಇನ್ನೂ ಕೆಲವು ಕಡೆ ಒಂದು ವಿಚಿತ್ರವಾದ ಸಂಪ್ರದಾಯ ಹೇಗಿದೆ ಅಂದರೆ, ಅಕಸ್ಮಾತ್ ಮನೆಯೊಳಕ್ಕೆ ಹಾಗೆ ನುಗ್ಗಿಬಿಟ್ರೆ ಕಾಗೆನೋ ಗೂಬೆನೋ ಈವನ್ ಹಂದಿ ಬಂದರೂ ಕೂಡ ಮನೆಯೊಳಗೆ ಹೂತು ಹಾಕ್ಬಿಡ್ತಾರಂತೆ ಕೆಲವು ಭಾಗಗಳಲ್ಲಿ. ಇದು ಎಷ್ಟು ಸರಿ, ಇದು ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಮಾಡಬಾರ್ದು, ದಯವಿಟ್ಟು ತಿಳಿಸಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹಳ ಅಪಭ್ರಂಶವಾಗಿರುವಂಥ ಶಬ್ದಗಳು. ಬಹುಶಃ ಈಗ ಆ ಹಂದಿನ ಮನೆ ಒಳಗಡೆ ಹೂತು ಬಿಡ್ತಕ್ಕಂತಹದ್ದು ಅದು ಯಾವ ಭಾಗದಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ವೇದವನ್ನಾಗಲಿ ನಾವು ಬಹುಶಃ ತಿಳ್ಕೊಂಡಿರಬೇಕು, ಅಥವಾ ಸ್ತೋತ್ರವದಲ್ಲಾಗಲಿ ನಮಗೆ ಈ ಕಾನ್ಸ್ಟಿಟ್ಯೂಷನ್, ಕಾನೂನು ಇದ್ದ ಹಾಗೆ ಶಾಸ್ತ್ರಗಳು ಇದ್ದಾವೆ. ದಯವಿಟ್ಟು ಸ್ವಲ್ಪ ಆ ಕಡೆ ಗಮನಿಸೋದನ್ನು ಮಾಡಿದ್ರೆ ಯಾವುದೇ ಪುರಾಣವನ್ನು ತೆಗೆದರೂ ನೋಡಿದ್ರೂ ಕೂಡ ಬಲಿಗೆ ಸಂಬಂಧಪಟ್ಟ ಮಾಹಿತಿ ಇಲ್ಲ. ಪ್ರಾಣಿವದೇ ಸಾಧ್ಯವೇ ಇಲ್ಲ, ಎಲ್ಲೂ ಕೂಡ ಹೇಳಿಲ್ಲ. ನಿಮಗೊಂದು ಇಂಡಿಕೇಶನ್ ಕೊಡಬಹುದು, ಬ್ಯಾಡ್ ಆರ್ ಗುಡ್ ಕೊಡಬಹುದು ನಿಮಗೆ. ಆ ಒಂದು ಕನಸಿನ ರೂಪದಲ್ಲಿ ಆಗಿರಬಹುದು. ಅವತ್ತು ಸೀತಾದೇವಿ 8 ತಿಂಗಳ ಪರ್ಯಂತ ನಾರುಮಡಿಯ ಒಂದೇ ವಸ್ತ್ರದಲ್ಲಿ ಆ ಅಶೋಕವನದಲ್ಲಿ ಒಂದು ದಿವಸವೂ ಕೂಡ ಸ್ನಾನ ಮಾಡದೆ 8 ತಿಂಗಳ ಕಾಲ ಇರ್ತಾಳೆ. ಅಲ್ಲಿ ಆಕೆಗೆ ಸುವರ್ಣ ಪಾಲಪಕ್ಷಿನಾಂ ದಕ್ಷಿಣೋತ್ತರ ಗಚ್ಚತಿ ಅಂತ ಹೇಳುತ್ತೆ. ನಾವು ಹಾಲಪಕ್ಷಿ ಅಂತ ಕರಿತೀವಲ್ಲ, ಅದು ದಕ್ಷಿಣದಿಂದ ಉತ್ತರಕ್ಕೆ ಶಬ್ದವನ್ನ ಮಾಡ್ಕೊಳ್ತಾ ಹೋಗುತ್ತೆ. 8 ತಿಂಗಳು ಆದ ನಂತರ ಅಲ್ಲಿ ತನಕ ಯಾವುದೂ ಇರಲ್ಲ. ಒಂದು ಪಕ್ಷಿದು ಕೂಡ ಇಂಡಿಕೇಶನ್ ಇಲ್ಲ, ಶಬ್ದವೂ ಇಲ್ಲ, ಅಂದ್ರೆ ಒಂದು ಸೂಚನೆ ಕೊಡುತ್ತೆ. ಅದು ಕೊಟ್ಟ ಇವತ್ತು ಕೊಡುತ್ತೆ ಆ ಹಾಲಪಕ್ಷಿ. ಅದಕ್ಕೆ ಸುವರ್ಣ ಪಾಲಪಕ್ಷಿನಾಂ ದಕ್ಷಿಣೋತ್ತರ ಗಚ್ಚತಿ, ದಕ್ಷಿಣ ಉತ್ತರಕ್ಕೆ ಹೊರಡ್ತಾ ಇದೆ ಅಂತಂದ್ರೆ ಬಹುಶಃ ಇಲ್ಲಿ ಏನೋ ನಡಿಬಹುದು ಅಂತ ಆಕೆಗೆ ಒಂದು ಖುಷಿ ಬರುತ್ತೆ, ಒಂದು ಸಂತೋಷ ಒಳಗಡೆ ಮಾಡುತ್ತೆ. ಅದಾದ 2ನೇ ದಿನ ಆ ಹನುಮ ರಾಮ ಮುದ್ರಿಕೆಯೊಂದಿಗೆ ಕಾಣಿಸ್ಕೊಳ್ತಾನೆ. ಒಂದು ಇಂಡಿಕೇಶನ್. ಈಗ ನಮ್ಮ ಹೋಗ್ತೀವಿ ಕಾರ್ ಒಳಗಡೆ ಅಂತಂದ್ರೆ ಡ್ರೈವರ್ ಸ್ಟಾರ್ಟ್ ಮಾಡಿರ್ತಾನೆ, ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಆದರೆ ಇಲ್ಲಿ ಒಂದು ವಾಹಕ ಶಕ್ತಿಯನ್ನು ತೋರಿಸುತ್ತೆ. ಇಲ್ಲಿ ಈ ಸರಸ್ವತಿಗೆ ಹಂಸ ವಾಹನವಿದ್ದ ಹಾಗೆ, ದುರ್ಗಿಗೆ ಸಿಂಹ ವಾಹನವಿದ್ದ ಹಾಗೆ, ಶನೈಶ್ಚರನಿಗೆ ಕಾಗೆ ವಾಹನವಿದ್ದ ಹಾಗೆ, ಶಿವನಿಗೆ ನಂದಿ ವಾಹನ, ಇನ್ನು ಮಹಾವಿಷ್ಣುವಿಗೆ ನಿಮಗೆ ಗೊತ್ತಿರುವಂಥದ್ದು ಗರುಡ ವಾಹನ. ಈ ರೀತಿ ಎಲ್ಲ ದೇವರು ಅವರದೇ ಆಗಿರುತ್ತೆ ವಾಹನ. ಗೂಬೆ ಕೂಡ ಲಕ್ಷ್ಮೀ ವಾಹನ. ಇನ್ನು ಲಕ್ಷ್ಮಿಗೆ ಸಂಬಂಧಪಡ್ತಕ್ಕಂಥದ್ದು ಕೂಡ ಅದು ಹುಲೂಕ ಅಂತ ಕರೀತಾರೆ. ಅಂತ ಹುಲೂಕ ವಾಹನವಾಗಿರ್ತಕ್ಕಂಥದ್ದು ಕೂಡ ನೀವು ನೆನಪಿಟ್ಕೋಬೇಕು. ಇವೆಲ್ಲ ಕೂಡ ಗುಣವಾಹಕ ಶಕ್ತಿಗಳು. ಅಂದರೆ ಈಗ ನಿಮಗೆ ಒಂದು ಎಕ್ಸಾಂಪಲ್, ನನಗೆ ಎಲ್ಲೋ ಒಂದು ಕಡೆ BMW ಇಷ್ಟ ಆಗೋದು ಕಡೆ, ಅಥವಾ ನನಗೆ ಬೆನ್ಸ್ ಇಷ್ಟ ಆಗೋದು ಕಡೆ, ಅಂದರೆ ಅವರ ಗುಣ ಅದ್ರಲ್ಲಿ ತೋರಿಸುತ್ತೆ ಅಂತ. ಗುಣವಾಹಕ ಶಕ್ತಿ ಇದೆ. ಈಗ ವಿದ್ಯುತ್ ಹರಿತಕ್ಕಂಥದ್ದು ಈ ಕಾಪರ್ ತಂತಿ ಇದೆಯಲ್ಲ, ಅದರೊಳಗಡೆ ಪ್ಲಾಸ್ಟಿಕಲ್ಲಿ ಹೋಗಲ್ಲ ಅದು. ಹಾಗೇನೆ ಅದಿರ್ತಕ್ಕಂತಹದ್ದು ಕೂಡ ಅವರ ಗುಣವಾಹಕವನ್ನು ತಿಳಿಸ್ತಕ್ಕಂತಹದ್ದು. ನೆಗೆಟಿವ್ ಆರ್ ಪಾಸಿಟಿವ್ ತಿಳ್ಕೊಳ್ತಾರೆ. ಈಗ ಶನೈಶ್ಚರ ನಾವು ಭಯ ಪಡ್ತೀವಿ, ಆ ಭಯ ಪಡ್ತೀವಿ ಅಂದರೆ ಕಪ್ಪು ಕಾಗೆ ಎಲ್ಲಿ ಕಾಣಿಸ್ಬಿಡುತ್ತೆ. ಇನ್ನು ನಂದಿ ಈಶ್ವರ, ಅದೆಲ್ಲಿ ಬೇಕಾದ್ರೂ ಗೋಳಿ ನುಗ್ಗುತ್ತಾ ಇರುತ್ತೆ. ಶಿವನ ಅಷ್ಟೇ, ನೀವು ಕರೆದವನು ಬರ್ತಾನೆ ಅಷ್ಟೇ, ನೀವು ಕರೆದಿದ್ದೀರಿ ಅವನು ಏನು ಬೇಕೋ ಕೊಟ್ಟು ಹೋಗ್ತಾನೆ ಅಷ್ಟೇ. ಇನ್ನು ಅತ್ಯತಿಷ್ಠ ದಶಾಂಗುಲಂ, ಈ ಮಹಾವಿಷ್ಣುವಿನ ವಾಹನ ಗರುಡ. ಎಲ್ಲ ಪಕ್ಷಿಗಳಿಂದ ಅತಿ ಎತ್ತರಕ್ಕೆ ಹಾರತಕ್ಕಂತಹ ಪಕ್ಷಿ ಅಂತಂದರೆ ಗರುಡ. ಅವನ ಆಲೋಚನೆಗಳು, ಅವನ ಸಚ್ಚಿಂತನೆಗಳು ಅಷ್ಟೇ ಇರ್ತವೆ ಅಂತ, ಎಲ್ಲದಕ್ಕಿಂತ ಸ್ವಲ್ಪ ಹೆಚ್ಚಿಗಿರ್ತವೆ ಅಂತ, ದೊಡ್ಡ ಮಟ್ಟದಲ್ಲಿ ಆಲೋಚನೆಗಳು ಇರ್ತವೆ ಅಂತ. ಅತ್ಯತಿಷ್ಠ ದಶಾಂಗುಲಂ, ಅದು ಆಚರಣೆ ಆಗಿರಬಹುದು, ಅನುಷ್ಠಾನ ಆಗಿರಬಹುದು, ಯಾವುದೇ ಆಗಿದ್ದರೂ ಕೂಡ ಆ ಆಲೋಚನೆ ಅಷ್ಟು ಎತ್ತರದಲ್ಲಿ ಇರ್ತವೆ.
ಮಹಾವಿಷ್ಣು ಅಂತಕ್ಕಂಥದ್ದು ಕೂಡ ಆ ವಾಹಗಳೇ ತಿಳಿಸ್ತಾ ಬರುತ್ತೆ. ಇನ್ನು ಮನೆ ಒಳಗಡೆ ಬರ್ತಕ್ಕಂತಹದ್ದು ನೀವೇನಾದರೂ ಬಹುಶಃ ಸಂಜೆ ವೇಳೆ, ಅದಕ್ಕೆ ಸ್ವಾಂಕ್ಯ ಭೈರವ ನಿಕ್ಷಿಪ ಅಂತ ಹೇಳ್ತಕ್ಕಂಥದ್ದು ಕೂಡ ಏನೇನು ತೋರಿಸ್ಕೊಡುತ್ತೆ ಅಂತಂದರೆ, ಆ ಹುಲೂಕ ಅಂತಕ್ಕಂಥ ಪಕ್ಷಿ ಏನಾದರೂ ಸಂಜೆ ವೇಳೆ ನೀವು ಮನೆ ಬಾಗಿಲು ತೆರೆಯೋದಕ್ಕೂ ಲೆಫ್ಟ್ ಅಥವಾ ರೈಟ್ ನೋಡೋದು ಕೂಡಲೇ ನಿಮಗೆ ಏನಾದರೂ ಕಾಣಿಸ್ತು ಅಂತಂದರೆ ಬರೆದಿಟ್ಕೊಳ್ಳಿ. ಬಹುಶಃ ನಿಮಗೆ 30, 60, 90 ಅಷ್ಟು ದಿನಗಳಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಯಾವುದೋ ಬಾಕಿ ಇರ್ತಕ್ಕಂಥ ಹಣ ಬರ್ತಕ್ಕಂತಹದ್ದು, ನಿಧಿ ನಿಮಗೆ ಸಿಗ್ತಕ್ಕಂತಹದ್ದು, ಇನ್ಯಾರಿಂದಲೋ ಒಳ್ಳೇದಾಗ್ತಕ್ಕಂಥದ್ದು ಇರುತ್ತೆ. ಕೆಟ್ಟದ್ದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಯಾರೋ ಏನೋ ಹೇಳಿದ್ರು, ಮೌಢ್ಯದ ಮಾತುಗಳು ಹೇಳಿದ್ರು ಅಂತೇಳಿ ನೀವು ಅದನ್ನು ಸಂಹಾರ ಮಾಡಿಬಿಡ್ತಕ್ಕಂಥದ್ದು, ಊತು ಬಿಡ್ತಕ್ಕಂಥದ್ದು, ಅದು ಟೂ ಮಚ್. ಯಾವುದೇ ಕಾರಣಕ್ಕೂ ನೀವು ಈ ಥರದ್ದು ಮಾಡಲೇಬಾರ್ದು ಕೂಡ. ನಿಮಗೆ ಒಳಿತು ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ಆಕಸ್ಮಿಕ ಮಧ್ಯಾಹ್ನ ಏನಾದರೂ ಕಾಣಿಸ್ಕೊಳ್ತು, ನೀವು ಮನೆಯಿಂದ ಹೊರಗೆ ಬಂದ್ರಿ ಪ್ರಯಾಣ ಮಾಡುವಾಗ, ಬಹುಶಃ ಮಧ್ಯಾಹ್ನ ನಿಮ್ಗೆ ಎಲ್ಲೋ ಮರದ ಮೇಲೇನೋ ನಿಮ್ಮ ಕಾಂಪೌಂಡ್ ವಾಲ್ ಮೇಲೆಲ್ಲೋ ಅದು ಕೂತಿತ್ತು ಅಂತಂದರೆ ಬಹುಶಃ ಅಲ್ಲಿ ಒಂದು ಇಂಡಿಕೇಶನ್, ಎಚ್ಚೆತ್ಕೊಳ್ಳಿ, ಇವತ್ತು ಪ್ರಯಾಣವನ್ನು ಮಾಡಬೇಡ. ಅದು ಕೂಡ ಹೊಳಿತೆ ಮಾಡ್ತಾ ಇದೆ, ನಿನ್ನ ಪ್ರಯಾಣವನ್ನು ಮಾಡಬೇಡ ಅಂತ ಹೇಳುತ್ತೆ. ಎಲ್ಲೋ ಒಂದು ಕಡೆ ನಾಯಿ ಅಡ್ಡ ಬಂದರೆ ನಿಮ್ಮ ವಾಹನಕ್ಕೆ ಬಹುಶಃ ನೀವೇನೋ ಮಾಡಿ ಅದು ಸತ್ತು ಬಿಡುತ್ತೆ. ನೀವು ಅಲ್ಲೂ ಕೂಡ ನೆನಪಿಟ್ಕೋಬೇಕು, ನೀನು ಇನ್ನು ಮುಂದಕ್ಕೆ 5-6 ಕಿಲೋಮೀಟರ್ ನಿನ್ನ ಪ್ರಾಣ ಹೋಗ್ತಾ ಇತ್ತು, ಬಹುಶಃ ಅದು ಪ್ರಾಣ ಕಳ್ಕೊಂಡು ನಿನಗೆ ಪ್ರಾಣ ಕೊಟ್ಟಿದೆ. ನಮ್ಗೆ ಅಷ್ಟೊಂದು ಆಪ್ಯಾಯತೆನೇ ಗೊತ್ತಿರಲ್ಲ, ಅದಕ್ಕೆ ಬೇಕಾಗದಷ್ಟು ಸಂಸ್ಕಾರವನ್ನು ಮಾಡಿ ನೀನು ಮುಂದಕ್ಕೆ ಹೋಗ್ಬೇಕಾಗುತ್ತೋ, ಅಷ್ಟು ನಾವು ಮಾಡೋದಿಲ್ಲ. ತುಂಬ ಸಾಮಾನ್ಯ ಅಂದರೆ ಘಾಟ್ ಸೆಕ್ಷನ್ನಲ್ಲಿ ಹೋಗುವಾಗ ಹಾವುಗಳ ಮೇಲೆ ಗಾಡಿಗಳು ಹರಿದು ಬಿಡುತ್ತೆ ಗುರುಗಳೇ, ಅದೇನು ಇಂಡಿಕೇಶನ್? ಹಾವುಗಳಂತೂ ಬಹಳ ಎಚ್ಚರಿಸಿ ಹೇಳ್ತಾನೆ, ಕನಸಲ್ಲಿ ಬಂದರೂ ಕೂಡ ಸರ್ಪದೋಷವೇ, ನೀನು ನೋಡಿದ್ರು ಸರ್ಪದೋಷವೇ. ಯಾರಾದರೂ ಹೊಡಿತಿದ್ದಾರೆ ಫಸ್ಟ್ ನಿಲ್ಲಿಸ್ಬೇಕು. ನೀವು ಆಕಸ್ಮಿಕ ಇದಾಗಿದೆ, ಆಕಸ್ಮಿಕ ನೀವು ಹತ್ತು ಬಿಟ್ಟಿದೆ ಅಂತಂದರೆ 100ಕ್ಕೂ 100 ಕೂಡ ಸರ್ಪಶಾಪವೇ. ಬಹುಶಃ ನಿಮ್ಮ ವಾಹನಕ್ಕೆ ಸಿಕ್ಕಿದೆ ಅಂತಂದರೆ ನಿಮಗೆ ಶಾಪ ಆ್ಯಡ್ ಆಗಲೇಬೇಕು ಅಂತಿರೋದು. ಇದಕ್ಕೂ ಕೂಡ ಪ್ರಾಯಶ್ಚಿತ್ತ ಇದೆ, ಅದನ್ನು ಮಾಡ್ಕೊಳ್ತಕ್ಕ ಇದೆ. ಆ ಅಕ್ಕಿ ಇಟ್ಟು, ಉದ್ದಿನ ಇಟ್ಟು, ಉರುಳಿಟ್ಟಿನ ಸರ್ಪಗಳನ್ನು ಮಾಡ್ಕೊಳ್ತಾ ಆವಾಹನೆ ಮಾಡ್ಕೊಳ್ತಾ, ಆ ಸರ್ಪಕ್ಕೆ ಪ್ರಾಣವನ್ನು ಆವಾಹನೆ ಮಾಡುತ್ತಾ, ನಂತರ ಅದನ್ನು ಹರಿಯೋ ನೀರಲ್ಲಿ ಬಿಟ್ಟು ಇದು ಹೋಗೋ ರೀತಿಯಲ್ಲಿ ಅದಕ್ಕೆ ಮಂತ್ರ ಪುರಸ್ಕಾರ ಮಾಡೋ ಮುಖಾಂತರ ಆ ಸಂಸ್ಕಾರದ ನಾವು ಆಚೆ ಬರಬಂದರೆ ಏನು ಇರುತ್ತೋ ಆ ಪದ್ಧತಿ ಪ್ರಕಾರ ಪಾಪ ಪ್ರಾಯಶ್ಚಿತ್ತನ ಮಾಡಿಕೊಂಡೇ ಬಾ ಅಂತ ಹೇಳ್ತಾನೆ. ಇದು ಮಾಡ್ಕೊಳ್ತಾ ಏನೂ ಮಾಡ್ಕೊಳ್ತಾ ಹೊರಟಿದೆ ಅಂತಂದಾಗ ಬಹುಶಃ ನಮಗೆ ಅಕೌಂಟಲ್ಲಿ ಪಾಪವಾಗಿ ಹಾಡಾಗ್ತಾನೆ ಇರುತ್ತೆ. ಇನ್ನು ಕಾಗೆ ಅಂತೂ ನೀವು ಹೇಳಿದ್ರಿ, ಕಾಗೆ ಬಂದರೆ ಕೂಡ ಹೀಗೆ ಮಾಡ್ತಾರೆ ಕೆಟ್ಟದ್ದು ಅಂತ. ಅಮೃತ ಘಳಿಗೆಯಲ್ಲಿ ಏನಾದರೂ ಕೂಡ ಕಾಗೆ ಬಂತು ಅಂದರೆ ಬಹುಶಃ ಗೊತ್ತಿಲ್ಲ, ಅವರಿಗೆ ಲಾಟ್ರಿ ಹೊಡೆದ ಹಾಗೇನೆ ಅಮೃತ ಘಳಿಗೆಯಲ್ಲಿ ಕಾಗೆ ಬಂತು ಅಂತಂದರೆ ಅಷ್ಟು ತುಂಬ ಅವ್ರನ್ನ ವಿಲಿ ಅಂತ ಒದ್ದಾಟ ಮಾಡಿರ್ತಕ್ಕಂಥ ಅಷ್ಟು ದಾರಿಗಳಿಂದ ಆಚೆ ಬರ್ತಾರೆ. ಅಮೃತ ಘಳಿಗೆಯಲ್ಲಿ ಕಾಗೆ ಬಂದಿದ್ದರೆ ಬಹುಶಃ ಅದನ್ನು ನೀವು ಏನೋ ಆಹಾರಕ್ಕಾಗಿ ಬಂದಿರುತ್ತೆ, ಅದನ್ನು ನೀವು ಮತ್ತೆ ಹಿಂಸೆ ಮಾಡೋದಾದರೆ ಅದು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ನೋವು ಕೊಡದ ಹಾಗೆ ನೋಡ್ಕೊಳ್ಳಿ. ಪ್ರಕೃತಿ ನಿಮ್ಮ ಕಡೆ ಗಮನಿಸ್ತಾ ಇರುತ್ತೆ, ಮೌನವಾಗಿ ಇದ್ದು ಅದು ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆಯದೇ ಮಾಡ್ತಾ ಇರುತ್ತೆ. ಎಷ್ಟು ಒಂದು ಅದ್ಭುತವಾದ ವಿಚಾರ ಇದು ಅಂದರೆ ಸ್ನೇಹಿತರೆ, ಅಣುರೇಣು ತೃಣಕಾಷ್ಟದಲ್ಲಿಯೂ ಕೂಡ ಭಗವಂತನಿದ್ದಾನೆ. ಪ್ರತಿ ಒಂದು ಪ್ರಾಣಿಗಳಲ್ಲೂ ಪಕ್ಷಿಗಳಲ್ಲೂ ಕೂಡ ಕ್ರಿಮಿಕೀಟಗಳಲ್ಲೂ ಭಗವಂತನಿರ್ತಾನೆ ಅಂತ ಮೇಲೆ ಆ ಪಕ್ಷಿಗಳು ನಮಗೇನೋ ಸೂಚನೆಯನ್ನ ಕೊಡೋದಕ್ಕೆ ಬಂದಿದ್ರೆ ನಾವು ಅದನ್ನು ಅಪಾರ್ಥ ಮಾಡಿಕೊಂಡು ಅದಕ್ಕೆ ತೊಂದರೆ ಕೊಡಬಾರ್ದು ಅಂತ ತಾವು ತಿಳಿಸಿದ್ದೀರಾ. ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ. ಕಾಗೇನೋ ಗೂಬೆನೋ ಮನೆ ಒಳಗೆ ಬಂತು ಅಥವಾ ಮನೆ ಮೇಲೆ ಕೂತಿದೆ ತುಂಬ ಹೊತ್ತು ಗೂಬೆ ಅಂದರೆ ಹೆದರೋ ಅವಶ್ಯಕತೆ ಇಲ್ಲ, ಅದು ಒಳ್ಳೆ ಸೂಚನೆಗಾಗಿಯೇ ಅಂತ ಗುರುಗಳು ತಿಳಿಸಿದ್ದಾರೆ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ. ನಮ್ಮ ಅಕ್ಷಯ ವೃಕ್ಷದ ಬಗ್ಗೆ ತಿಳಿಸ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದಿಲ್ಲೊಂದು ಪರಿಪಾಟ್ಲಲ್ಲಿ ಗೋಜಲಲ್ಲಿ ಒದ್ದಾಡ್ತಿರುವಂಥವರಿಗೆ ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಒಂದು ಅಕ್ಷಯ ವೃಕ್ಷವನ್ನು ಇರಿಸಿದ್ರೆ ಸರ್ವಾಂಗೀಣ ತೊಂದರೆಗೂ ಇದುವೇ ರಾಮಬಾಣ ಎಂದೆನ್ನುತ್ತಾ 31ನೇ ತಾರೀಕು ಕುಬೇರ ಸಭೆಯಲ್ಲಿ ಕೂಡ ಪಾಲ್ಗೊಳ್ಳಿ. ನೇರ ಗುರುಗಳನ್ನು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ಹೋಗ್ಬರೋದಾ? ನಮಸ್ಕಾರ.